ಎಲ್ಲರಿಗೂ ನಮಸ್ತೆ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿ ಚಟ್ನಿ ಪುಡಿ ಆಲ್ ಇನ್ ಒನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಫಸ್ಟು ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟು ಅದರಲ್ಲಿ 1 ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕಿ ನಾವು ಡ್ರೈ ರೋಸ್ಟ್ ಮಾಡೋಣ. ಕಡಲೆ ಬೀಜ ಚೆನ್ನಾಗಿ ಚಿಟಪಟ ಅಂದಮೇಲೆ ಸಿಪ್ಪೆ ಎಲ್ಲ ಹೋಗುತ್ತಲ್ವ, ಆ ಸ್ಟೇಜಲ್ಲಿ ನಮಗೆ ರೆಡಿಯಾಗಿದೆ ಕಡಲೆ ಬೀಜ ಅಂತ ಗೊತ್ತಾಗುತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಕಡಾಯಿಂದ ಕೆಳಗಿಳಿಸಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ, ಕಡಲೆ ಬೀಜ ಎಲ್ಲ ತಣ್ಣಗಾಗಲಿ ಅಂತ. ನೆಕ್ಸ್ಟ್ ಅದೇ ಕಡಾಯಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಒಣ ಕೊಬ್ಬರಿನ ಸ್ಮಾಲ್ ಪೀಸಾಗಿ ಕಟ್ ಮಾಡಿಬಿಟ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡೋಣ. ಕೊಬ್ಬರಿ ನಾವು ಡ್ರೈ ರೋಸ್ಟ್ ಮಾಡೋದ್ರಿಂದ ಬೇಗ ಕೆಡೋದಿಲ್ಲ, ವಿತ್ ಟೇಸ್ಟ್ ಕೂಡ ಫ್ರೆಶ್ ಆಗಿ ಇರುತ್ತೆ. ಈ ಕೊಬ್ಬರಿ ಜೊತೆ ನಾವು 1 ಸ್ಪೂನ್ ಪೂರ್ತಿ ಜೀರಿಗೆ ಆ್ಯಡ್ ಮಾಡೋಣ. ಜೀರಿಗೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಮೈನ್ ಅಂದರೆ ಜೀರಿಗೆ ಕೂಡ ಮೇಯ್ನ್ ಆಗಿರುತ್ತೆ ಇದರಲ್ಲಿ. ಇದನ್ನು 1 ಸೆಕೆಂಡಲ್ಲಿ ನಾವು ಡ್ರೈ ರೋಸ್ಟ್ ಮಾಡೋಣ. 1 ಸೆಕೆಂಡಲ್ಲಿ ನಾವು ನೋಡ್ಕೊಬೇಕು, ಇಲ್ಲ ಅಂದರೆ ಕಾಯಿ ಪೂರ್ತಿ ಸಿದೋಗ್ಬಿಡುತ್ತೆ, ಆಗ ಟೇಸ್ಟೇ ಚೇಂಜ್ ಆಗುತ್ತೆ. ಸೊ ಈಗ ನಾವು ಆಫ್ ಮಾಡಿಬಿಟ್ಟು ಸ್ಮಾಲ್ ಜಾರಿಗೆ ಹಾಕ್ಕೊಳ್ಳೋಣ. ಕೊಬ್ಬರಿ ಮತ್ತು ಜೀರಿಗೆನ ಸ್ಮಾಲ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದೇ ರೀತಿ ಒಂದು ಕಡಾಯಲ್ಲಿ 1 ಸ್ಪೂನ್ ಆಗೋಷ್ಟು ಆಯಿಲ್ ಇಡೋಣ ಸೈಡಲ್ಲಿ. ನೆಕ್ಸ್ಟ್ ಈ ಕೊಬ್ಬರಿ ಮತ್ತು ಜೀರಿಗೆನ ನಾವು ಒಂದು ಸಾರಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸರ್ ಹತ್ರ ಹೋಗ್ಬಿಟ್ಟು 1-2 ಸಾರಿ ಗುರ್ರ್ ಅನ್ಸ್ಬಿಟ್ರೆ ಸಾಕು. ಇದು ನಮಗೆ ತರಿಯಾಗಿ ಪೌಡ್ರ್ ಆಗಬೇಕು, ಫೈನ್ ಅಲ್ಲ, ತರಿಯಾಗಿ ಪೌಡ್ರ್ ಆಗಬೇಕು. ಈ ಸ್ಟೇಜಲ್ಲಿದ್ದಾಗ ಇದಕ್ಕೆ ನಾವು ರೋಸ್ಟ್ ಮಾಡಿರೋ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ನಾನು ಸಿಪ್ಪೆ ಬಿಡಿಸಲ್ಲ, ಅದೇ ರೀತಿ ಹಾಕ್ತೀನಿ ನಾನು. ನೆಕ್ಸ್ಟ್ 1 ಸ್ಪೂನ್ ಪೂರ್ತಿ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಅದೇ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನಾವು ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾವು ಫೈನ್ ಪೌಡ್ರ್ ಮಾಡ್ಕೊಬೇಕು. ಪೂರ್ತಿಯಾಗಿ ಇದು ಪೌಡರ್ ಆಗಬೇಕು, ತರಿ ಎಲ್ಲ ಪೂರ್ತಿಯಾಗಿ ಪೌಡರ್ ಆಗಬೇಕು. ಈಗ ಪೌಡರ್ ಆಗಿದೆಯೋ ಇಲ್ವಾ ಅಂತೇಳಿ ನಾವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ. ಪ್ಲೇಗು ರಿಮೂವ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಮಿಕ್ಸರ್ ಹತ್ರ. ನನಗೆ ಆಲ್ರೆಡಿ ಇದು ಫೈನ್ ಆಗಿ ಪೌಡರ್ ಆಗಿದೆ ಅಂತ ಕಾಣಿಸ್ತಿದೆ ನೋಡಿ ಇದರಲ್ಲಿ. ಆದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ, ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ, ಚೆಕ್ ಮಾಡಿ. ಅದೇ ರೀತಿ ನಮ್ಮ ಸ್ಟವ್ ಹತ್ರ ಹೋಗಿ ಸ್ಟವ್ ಆನ್ ಮಾಡಿ ಆಲ್ರೆಡಿ ನಾವು ಕಡಾಯಲ್ಲಿ 1 ಸ್ಪೂನ್ ಆಯಿಲ್ ಹಾಕಿದ್ದೀವಿ. ಈ ಆಯಿಲ್ ಒಂದು ಸ್ವಲ್ಪ ಹೀಟ್ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಆ್ಯಡ್ ಮಾಡೋಣ. ಈ ಅರಿಶಿನ ಎಣ್ಣೆ ಒಳಗಡೆ ಸ್ವಲ್ಪ ರೋಸ್ಟ್ ಆಗಬೇಕು. 1 ಸೆಕೆಂಡ್ ಸಾಕು. 1 ಸೆಕೆಂಡ್ ಇದು ರೋಸ್ಟ್ ಆದ ನಂತರ ನಮ್ಮ ಪೌಡರ್ ಇದೆಯಲ್ಲ, ಈ ಪೌಡರ್ನ ಆಯಿಲ್ ವಿತ್ ಅರಿಶಿನ ಜೊತೆ ಮಿಕ್ಸ್ ಮಾಡಿ 2 ಸೆಕೆಂಡ್ಸ್ ಆಗಿ ಮಿಕ್ಸ್ ಮಾಡೋಣ. ಅದೆಲ್ಲ ಹೊಂದ್ಕೊಬೇಕು, ಅರಿಶಿನ ಮತ್ತು ಆಯಿಲು ನಮ್ಮ ಪೌಡರ್ಗೆ ಹೊಂದ್ಕೊಬೇಕು. ಈ ಪೌಡರ್ ಆಲ್ರೆಡಿ ಹಿಡಿತೀನಲ್ವ ನಾನು, ಆಲ್ ಇನ್ ಒನ್ ಅಂತ. ದೋಸೆ ಜೊತೆ ವಿತ್ ಇಡ್ಲಿ ತುಪ್ಪ ಕಾಂಬಿನೇಷನ್ ಸೂಪರ್ ಅಲ್ಟಿಮೇಟ್ ಅಂತ ಹೇಳ್ಬೋದು. ಈಗ ಆಫ್ ಮಾಡ್ಕೊಳ್ಳಿ, ರೆಡಿಯಾಗಿದೆ. ಈ ಪೌಡರು ದೋಸೆ, ಇಡ್ಲಿ, ರೈಸು ಮತ್ತು ಕಾಳು ಪಲ್ಯ, ಸೊಪ್ಪಿನ ಪಲ್ಯ, ಬೀನ್ಸು, ಗೋರಿಕಾಯಿ ಪಲ್ಯಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ವಿತ್ ಟೇಸ್ಟ್ ಕೂಡ ಬರುತ್ತೆ ನಮ್ಮ ಸೊಪ್ಪು ಪಲ್ಯಗಳು. ನೆಕ್ಸ್ಟ್ ಇದನ್ನು ನಾನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ, ಒಂದು ಪ್ಲೇಟಲ್ಲಿ ಆರೋಕ್ಕೆ. ಒಂದು 10-15 ನಿಮಿಷ ಆದಮೇಲೆ ಕೂಲ್ ಆಗಿದೆ. ಕೂಲ್ ಆದ ನಂತರ ನಾನು ಒಂದು ಸ್ಟೋರೇಜ್ ಬಾಕ್ಸಲ್ಲಿ ತಗೊಂಡು ಇದನ್ನು ಸ್ಟೋರ್ ಮಾಡ್ತಾಯಿದ್ದೀನಿ. ನಮಗೆ ಯಾವಾಗ ಬೇಕೋ ಅವಾಗ ತೊಗೊಂಡು ಯೂಸ್ ಮಾಡ್ಕೊಬೋದು. ಬಿಸಿ ಅದು ಹಾಕ್ಬಿಟ್ರೆ ತುಂಬ ದಿನ ಇರೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ನಮಗೆ ರೂಮ್ ಟೆಂಪ್ರೇಚರ್ ಬರೋವರೆಗೂ ನಾವು ಬಿಟ್ಟು ಆದಮೇಲೆ ಸ್ಟೋರ್ ಮಾಡ್ಕೊಳ್ಳಿ. ನೋಡಿ, ಕಲ್ಲರೇ ಎಷ್ಟು ಚೆನ್ನಾಗಿದೆ ಅಲ್ವಾ.
ನನಗಾದರೆ ಕಲರ್ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ಫಸ್ಟ್ ನಾನು ಇದನ್ನು ಟೇಸ್ಟ್ ಮಾಡೋಣ ಬನ್ನಿ, ನಿಮಗೋಸ್ಕರ ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನನಗೆ ಉಪ್ಪು ಖಾರ ಎಲ್ಲ ಸರಿ ಹೋಗಿದೆ. ಮತ್ತು ನಾನಿದು 1 ವೀಕ್ಗೆ ಸರಿಯಾಗುವಷ್ಟು ಮಾಡಿದ್ದೀನಿ. ನಾವು ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಲಿಡ್ ಕ್ಲೋಸ್ ಮಾಡಿ ನಮ್ಮ ಸ್ಟೋರೇಜ್ ಪ್ಲೇಸಲ್ಲಿ ಇಡ್ತಾಯಿದ್ದೀನಿ. ನಮಗೆ ಊಟ ಮಾಡಬೇಕಾದ್ರೆ ಬೇಗ ಕೈಗೆ ಸಿಗೋ ಥರ ನಾನಿಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ತುಪ್ಪ, ಖಾರದ ಪುಡಿ ಪೌಡರ್ಗಳು. ನೋಡಿ, ತುಪ್ಪ, ಖಾರದ ಪುಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.